ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಯುವ ಪಡುಕೋಣ ಮತ್ತು ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಪ್ರತಿಯೊಂದು ವಿಡಿಯೋ ಕೂಡ ತುಂಬ ಭಯಂಕರವಾಗಿರುತ್ತೆ. ಸೊ ರಿಯಲ್ ಇನ್ಸಿಡೆಂಟ್ ನಡೆದಿರುವಂಥ ಘಟನೆನ ಪ್ರತಿಯೊಂದು ಕ್ಲಿಪ್ಪಲ್ಲಿ ಹಾಕಿದ್ದೀನಿ. ಹೌದು, ಮೊದಲನೇ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನೀವು ಇವಾಗ ನೋಡ್ತಾ ಇದ್ದೀರಾ. ಸೊ ಇವರು ಒಂದು ಅಬೌಂಡೆಂಟ್ ಪ್ಲೇಸ್ಗೆ ವಿಸಿಟನ್ನು ಮಾಡ್ತಾರೆ. ಹೌದು, ಅಲ್ಲಿ ತುಂಬ ವರ್ಷಗಳಿಂದ ಅದು ಖಾಲಿ ಬಿದ್ದಿರುವಂತಹ ಒಂದು ಬಿಲ್ಡಿಂಗ್ ಆಗಿರುತ್ತೆ. ಸೊ ಎಲ್ಲ ಕಡೆಯೂ ಕೂಡ ತುಂಬ ಗಲೀಜಾಗಿರುವಂತಹ ವಾತಾವರಣ ಇರುತ್ತೆ. ಹಾಗೆ ಇವರು ಸ್ಟೆಪ್ಸ್ನ ಹತ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಆದರೆ ಅಲ್ಲಿ ಒಂದು ಕೋಣೆ, ಆ ಒಂದು ರೂಮ್ ಮಾತ್ರ ತುಂಬ ಭಯಂಕರವಾಗಿರುವಂತಹ ಒಂದು ರೂಮ್. ಆ ರೂಮ್ನಲ್ಲಿ ಇರುವುದು ಎಲ್ಲ ಕೂಡ ಗೊಂಬೆಯ ತಲೆಗಳು. ಹೌದು, ಗೊಂಬೆ ತಲೆಗಳು ಆ ಒಂದು ರೂಮಲ್ಲಿ ಬಿದ್ದಿರುತ್ತೆ. ಎಲ್ಲ ಒಂದೇ ಕಡೆ ಕೂಡಿರುತ್ತೆ. ಆದರೆ ಇವರು ಶೂಟ್ ಮಾಡ್ತಾ ಹಾಗೆ ಮುಂದಕ್ಕೆ ಹೋಗ್ತಾರೆ. ಸಡನ್ನಾಗಿ ನೀವೇ ನೋಡಿ. ಸಡನ್ನಾಗಿ ಆ ಗೊಂಬೆಗಳ ನಡುವೆ ತುಂಬ ಝೂಮ್ ಆಗಿ ಕ್ಲಿಯರಾಗಿ ನೋಡಿ, ಪೌಸ್ ಮಾಡಿ ನೋಡಿ, ಆ 4-5 ಗೊಂಬೆಗಳ ತಲೆಗಳ ನಡುವೆನೇ ಸಡನ್ನಾಗಿ ಒಂದು ಫೇಸ್ ಬರುತ್ತೆ. ನಿಜಕ್ಕೂ ಭಯಂಕರವಾಗಿತ್ತು. ಸೊ ನನಗೆ ಇದು ನಿಜಾನ ಅನ್ನೋದಕ್ಕಿಂತ ತುಂಬ ಸ್ಕೇರಿಯಾಗಿತ್ತು ಅಂತ ಹೇಳಬಲ್ಲೆ. ಸೊ ಸ್ಕೇರಿಯಾಗಿತ್ತಪ್ಪ. ನಿಮ್ಗೇನಿಸ್ತು ಕಾಮೆಂಟ್ ಮಾಡಿ. ಈಗ ಸೆಕೆಂಡ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ಇವರು ಕೂಡ ಒಬ್ಬರು ಯೂಟ್ಯೂಬರ್ ಆಗಿರ್ತಾರೆ. ಅದು ಅಲ್ಲದೆ ಬ್ರೇವ್ ಗರ್ಲ್ ಅಂತಲೇ ಇವ್ರನ್ನ ಹೇಳ್ಬೋದು. ಸೊ ಒಬ್ಬಳೇ ಲೇಡಿ ಆ ಒಂದು ಅಬೌಂಡೆಂಟ್ ಪ್ಲೇಸ್ಗೆ ವಿಸಿಟನ್ನು ಮಾಡ್ತಾರೆ. ಹಾಗೆ ನಡ್ಕೊಂಡು ಶೂಟ್ ಮಾಡ್ತಾ ಆ ಕಾರಿಡಾರ್ ಮೂಲಕನೇ ಹೋಗ್ತಾ ಇರ್ತಾರೆ. ಸೊ ಹೋಗ್ತಾ ಇದ್ದ ಹಾಗೆ ಅವರಿಗೆ ಅವರ ಎದುರುಗಡೆ ಏನೋ ಒಂದು ಕಾಣಿಸ್ತಾ ಇರೋ ಥರ ಫೀಲ್ ಆಗುತ್ತೆ. ಹಾಗೆ ಅಲ್ಲಿಗೆ ಸ್ಟಾಪ್ ಆಗಿ ಅದನ್ನು ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಇದ್ದಕ್ಕಿದ್ದ ಹಾಗೆ ಒಂದು ಮನುಷ್ಯ ಆಕೃತಿಯಲ್ಲಿ ಫುಲ್ಲು ಕಪ್ಪಗಾಗಿರುತ್ತೆ. ನೋಡ್ತಾ ಇದ್ದರೆ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ, ಕಪ್ಪಗಾಗಿರುತ್ತೆ. ಹಾಗೆ ಎದುರುಗಡೆ ಬಂದು ನಿಲ್ಲೋ ಥರ ಆಗುತ್ತೆ. ಆದರೂ ಇವರು ಮತ್ತೆ ಮುಂದಕ್ಕೆ ಹೋಗ್ತಾರೆ. ಹೋಗ್ತಾ ಇದ್ದ ಹಾಗೆ ಸಡನ್ನಾಗಿ ಅದು ಎತ್ತರ ಆಕಾರದಲ್ಲಿರುವಂತಹ ಆ ಒಂದು ಆಕೃತಿ ಸಡನ್ನಾಗಿ ಮಾಯ ಆಗೋ ಥರ ಆಗುತ್ತೆ. ಅಲ್ಲಿಗೆ ಇವರ ಒಂದು ದೇಹದಲ್ಲಿ ಏನೋ ವೇರಿಯೇಷನ್ ಅಂತ ಅನಿಸಿ ಆಮೇಲೆ ಅವರು ಅಲ್ಲಿಂದ ಹಿಂದಕ್ಕೆ ಬರ್ತಾರೆ. ನಿಜಕ್ಕೂ ಇವರ ಧೈರ್ಯಕ್ಕೆ ಮೆಚ್ಚಲೇಬೇಕು. ಈ ಒಂದು ವಿಡಿಯೋದ ಬಗ್ಗೆ ನನ್ನ ಅಭಿಪ್ರಾಯ, ಅದು ಯಾವುದು ಸಿನಿಮ್ಯಾಟಿಕ್ ರೀತಿ ಇರಲಿಲ್ಲ. ಆ ರೆಕಾರ್ಡಿಂಗ್ ನೋಡಿದರೂ ಕೂಡ ಅವರು ರಿಯಲಿಸ್ಟಿಕ್ಕಾಗಿ ಶೂಟ್ ಮಾಡಿರೋ ಥರನೇ ಇದೆ. ಸೊ ನನ್ನ ಪ್ರಕಾರ ಒಂದು 70% ರಿಯಲ್ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಒಪಿನಿಯನ್ನ ತಿಳಿಸಿ. ಮೂರನೇ ವಿಡಿಯೋ. ಈ ಸ್ಕೇರಿ ವಿಡಿಯೋಗಳ ನಡುವೆ ಒಂದು ಮಿರಾಕಲ್ ಆಗಿರುವಂಥ ವಿಡಿಯೋನ ನೋಡ್ಕೊಂಬರೋಣ. ಹೌದು, ಇವಾಗ ನೀವು ನೋಡ್ತಾ ಇರೋದು ಆ ಒಂದು ಫಿಶ್. ಅದನ್ನು ಒಂದು ಬೌಲ್ಗೆ ಹಾಕಿ ಅದಕ್ಕೆ ನೀರನ್ನು ತುಂಬಿ ಆತ ಫ್ರೀಝರಲ್ಲಿ ಇಟ್ಟಿರ್ತಾನೆ. ಹೌದು, ಅದು ಫುಲ್ಲು ಐಸ್ ಗಟ್ಟಿ. ಆ ಫಿಶ್ಶು ಕೂಡ ಅದರೊಳಗೆ ಸತ್ತಿರುತ್ತೆ. ನಂತರ ಅದನ್ನು ತೆಗೆದು ಮತ್ತೆ ಅವನು ನೀರಿಗೆ ಹಾಕಿ ಅದನ್ನು ಕರಗಿಸೋಕೆ ಟ್ರೈ ಮಾಡ್ತಾನೆ. ಹಾಗೆ ಕರ್ಗಿ ಹೋಗುತ್ತೆ ಕೂಡ. ನಂತರ ಆ ಫಿಶ್ನ ಮತ್ತೆ ನೀರಲ್ಲಿ ಡಿಪ್ ಮಾಡ್ತಾನೆ. ಆದರೆ ಆ ಮೀನು ಸತ್ತೇ ಇರುತ್ತೆ. ತಿರ್ಗಾ ಆತ ಸ್ವಲ್ಪ ಸಮಯದ ನಂತರ ಅದನ್ನು ಬಿಸಿಲಿಗೆ ತಗೊಂಡೋಗಿಡ್ತಾನೆ. ಅಲ್ಲೂ ಕೂಡ ಆ ಫಿಶ್ ಕೂಡ ಸತ್ತೇ ಇರುತ್ತೆ. ತಿರ್ಗಾ ಆತ ಮತ್ತೆ ತಗೊಬಂದು ಅಕ್ವೇರಿಯಂ ಒಳಗಡೆ ಅದನ್ನ ಇಡ್ತಾನೆ. ಹೌದು, ಅಕ್ವೇರಿಯಂ ಒಳಗಡೆ ಸ್ವಲ್ಪ ಹೊತ್ತು ಹಾಗೆ ಅದನ್ನು
ಅಲುಗಾಡಿಸ್ತಾ ಇರ್ತಾನೆ. ಆದ ನಂತರ ಆ ಫಿಶ್ ಇದ್ದಕ್ಕಿದ್ದ ಹಾಗೆ ಜೀವ ಬರುತ್ತೆ, ತನ್ನ ಪಾಡಿಗೆ ಅದು ಓಡೋಗ್ಬಿಡುತ್ತೆ. ಸೊ ಇದನ್ನು ನೋಡಿದಾಗ ಇಂಥ ಫಿಶ್ಶು ಕೂಡ ಇರುತ್ತಾ ಫ್ರೀಝರಲ್ಲಿ, ಅದು ಆ ಬೌಲಲ್ಲಿ ಸತ್ತೋಗಿರುತ್ತೆ. ಆತ ಬಿಸಿಲಿಗೂ ಕೂಡ ಇಟ್ಟಿರ್ತಾನೆ, ಆದರೂ ಕೂಡ ತಿರ್ಗಾ ಆತ ಅಕ್ವೇರಿಯಮಿಗೆ ಹಾಕಿ ಅದಾದಮೇಲೆ ಅದು ಮತ್ತೆ ಕೂಡ ಜೀವಂತ ಆಗುತ್ತೆ ಅಂದರೆ ನಿಜವಾಗ್ಲೂ ಇದು ಮಿರಾಕಲ್ ಅಂತ ಅನ್ನಿಸ್ತು. ಸೊ ಈ ಒಂದು ವಿಡಿಯೋ ನೋಡ್ತಾ ಇರಬೇಕಾದ್ರೆ ಎಲ್ಲರೂ ಪಾಸ್ ಆಗುತ್ತಾ ಅಥವಾ ಬೇರೆ ಫಿಶ್ಶಾ ಅಂತ ನಾನು ನೋಡಿದ್ರು ಕೂಡ ಸೊ ಇದು ರಿಯಲ್ ಅಂತಲೇ ಅನ್ನಿಸ್ತು. ಸೊ ಈ ಒಂಥರ ಫಿಶ್ಶು ಕೂಡ ಇರುತ್ತಾ ಅಂತ ಈ ಒಂದು ವಿಡಿಯೋ ನೋಡಿದ್ಮೇಲೆ ನನಗೆ ಗೊತ್ತಾಯಿತು. ಸೊ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ಸೊ ಇವಾಗ ಹೋಗ್ತಾ ಇರೋದು ನೆಕ್ಸ್ಟ್ ಸ್ಕೇರಿ ವಿಡಿಯೋ, 4ನೇ ವಿಡಿಯೋ. ಈತನ ಮನೆಯಲ್ಲಿ ತುಂಬ ದಿನಗಳಿಂದ ಈತ ನೆಗೆಟಿವ್ ಎನರ್ಜಿನ ಫೀಲ್ ಮಾಡ್ತಾ ಇರ್ತಾನೆ. ಹೌದು, ಅನೇಕ ಸ್ಕೇರಿ ಇನ್ಸಿಡೆಂಟ್ ಈತನ ಮನೆಯಲ್ಲಿ ನಡೀತಾ ಇರುತ್ತೆ. ಸೊ ಅದಕ್ಕೋಸ್ಕರ ಈತ ತನ್ನ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿನ ತೆಗೆದುಹಾಕಬೇಕು ಅನ್ನೋ ಕಾರಣಕ್ಕೆ ಈತ ಪೂಜೆನ ಮಾಡ್ತಾ ಇರ್ತಾನೆ. ಹಾಗೆ ಆತ ಮನೆ ಸುತ್ತ ಆ ಒಂದು 4 ಗೋಡೆ ಸುತ್ತ ಹಾಗೆ ಪೂಜೆನ ಮಾಡಿಕೊಂಡು ಹೋಗ್ತಾ ಇರಬೇಕಾದ್ರೆ ರಿಯಲ್ ಆಗಿ ಆ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಹೌದು, ಅವರು ಪೂಜಿಸುವಂತಹ ಜೀಸಸ್ ಆ ಒಂದು ಬೋರ್ಡ್ ಕೂಡ ಹಾಗೆ ಮೂವ್ ಆಗುತ್ತೆ. ಅದಾದ ನಂತರ ಹಾಗೆ ಆ ವುಡನ್ ಬಾಕ್ಸ್ ಕೂಡ ಓಪನ್ ಆಗುತ್ತೆ. ಹಾಗೆ ಆತ ನೋಡ್ತಾ ಇದ್ದ ಹಾಗೆ ಆತನ ಕಾಲ ಹತ್ರ ಇರುವಂತಹ ಚೇರು ಕೂಡ. ಸೊ ಈ ಒಂದು ಇನ್ಸಿಡೆಂಟ್ ನೋಡಿದಾಗ ನನಗೆ ಸ್ವಲ್ಪ ಸ್ಕೇರಿ ಅನ್ನಿಸ್ತು, ಇದು ನಡೆಯುತ್ತಾ ಅಂತಲೂ ಅನ್ನಿಸ್ತು, ಒಟ್ನಲ್ಲಿ ಕನ್ಫ್ಯೂಷನ್ಸ್ ಅನ್ನಿಸ್ತು. ಬಟ್ ಒಂದು ಸತಿ ಊಹಿಸ್ಕೊಂಡು ನೋಡಿ, ಇದು ರಿಯಲ್ ಆಗೇ 100% ಇದ್ದಿದ್ರೆ ಆ ಒಬ್ಬನ ಜಾಗದಲ್ಲಿ ನೀವು ಯಾರಾದರೂ ಒಬ್ಬರು ಇದ್ದಿದ್ರೆ ನೆನೆಸ್ಕೊಂಡು ಈ ಒಂದು ಘಟನೆನ ನೋಡಿ, ಅವನ ಪ್ಲೇಸಲ್ಲಿ ನೀವಿದ್ದು ನೋಡಿ ನಿಮಗೆ ಆ ಅನುಭವ ಹೇಗಿರ್ತಿತ್ತು ಅಂತ. ಸೊ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ 5ನೇ ವಿಡಿಯೋ. ಗೈಸ್, ಈ ವಿಡಿಯೋ ಮಾತ್ರ ಸಖತ್ ಸ್ಕೇರಿ ಆಗಿರುತ್ತೆ. ಆ ಒಂದು ಲೇಡಿ ಮಲ್ಕೊಂಡಿರೋ ಪೊಸಿಷನ್ನ ನೀವು ನೋಡಿ. ಹಾಗೆ ಆ ಲೇಡಿ ಮಲ್ಕೊಂಡಿದ್ದಾಗ ಆ ಲೇಡಿಯ ರೈಟ್ ಲೆಗ್ ಹಾಗೆ ಮೇಲಕ್ಕೆ ಎತ್ತೋ ಹಾಗೆ ಆಗುತ್ತೆ. ಸೊ ಮೊಣಕಾಲನ್ನು ನಾವು ಹಾಗೆ ಎತ್ಬೋದು, ಓಕೆ. ಅವ್ರದ್ದು ಥೈಸ್ ಕೂಡ ಹಾಗೆ ಮೇಲಕ್ಕೆ ಹೋಗುತ್ತೆ. ಆ ಟೈಮಲ್ಲಿ ಆ ಒಬ್ಬಳು ಮಹಿಳೆ ಕಿರ್ಚ್ಕೊತಾಳೆ. ಸೊ ಈ ವಿಡಿಯೋ ಮಾತ್ರ ಸಖತ್ ಸ್ಕೇರಿ ಅನ್ನಿಸ್ತು ನನಗೆ. ಸೊ ಆಲ್ಮೋಸ್ಟ್ ನಮಗೆ ನಿದ್ದೆ ಕಣ್ಣಲ್ಲೋ ಕನಸಲ್ಲೋ ಯಾರೋ ನಮ್ಮನ್ನು ಬ್ಲ್ಯಾಂಕೆಟ್ನ ಎಳೆಯೋ ಥರ, ಕಾಲನ್ನು ಟಚ್ ಮಾಡೋ ಥರ ಫೀಲ್ಗಳು ನಮಗೆ ಕನಸಲ್ಲಾಗಿದೆ ಅಥವಾ ಕೆಲವ್ರಿಗೂ ರಿಯಲ್ ಆಗಿಯೂ ಆಗಿರ್ಬೋದು. ಸೊ ಆದರೆ ಈ ಇನ್ಸಿಡೆಂಟ್ ನೋಡಿದ್ಮೇಲೆ ಸಖತ್ ಸ್ಕೇರಿ ಅನ್ನಿಸ್ತು. ಲಾಸ್ಟ್ ವಿಡಿಯೋ ಚಾಲೆಂಜಿಂಗ್ ವಿಡಿಯೋ ಗಾಯ್ಸ್. ಸೊ ಯಾರು ಕೂಡ ನಿಮ್ಮ ಮೊಬೈಲ್ನ ಶೇಕ್ ಮಾಡ್ದಲೇ ಈ ಒಂದು ವಿಡಿಯೋನ ನೋಡಬೇಕು, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸ್ಬೇಕು. ಓಕೆ, ವಿಡಿಯೋನ ನೋಡ್ಕೊಂಡು ಭಯ ಆಗಿರುತ್ತೆ ಅಲ್ವಾ? ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ,
ಅತಿ ಹೆಚ್ಚು ರಿಯಲ್ ಇನ್ಸಿಡೆಂಟ್ ಆಗಿರುವಂಥ ಹಾರರ್ ಕ್ಲಿಪ್ಸ್ಗಳನ್ನು ರಿಸರ್ಚ್ ಮಾಡ್ತಾ ಇರ್ತೀನಿ. ಸೊ ನಿಮ್ಮ ಮುಂದೆ ತರ್ತಾನೆ ಇರ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡದೆ ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಮ ಯುವ ಪಡುಕೋಣೆ. ಥ್ಯಾಂಕ್ ಯು.